Hi, hello, dear friends. Welcome back to another video of our YouTube channel. Today's latest update: ಸರ್ಕಾರಿ ನೌಕರರ ವೇತನದಲ್ಲಿ ಶೇಕಡ 30ರಿಂದ 34ರಷ್ಟು ಹೆಚ್ಚಳವಾಗುವ ಸಾಧ್ಯತೆ. ಮಾಹಿತಿ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಡೀಟೇಲ್ ಆಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಕೇಂದ್ರ ಸರ್ಕಾರಿ ನೌಕರರಿಗೆ ಭರ್ಜರಿ ಸುದ್ದಿ. ವೇತನದಲ್ಲಿ ಶೇಕಡ 34ರಷ್ಟು ಹೆಚ್ಚಳ ಸಾಧ್ಯತೆ. ಜುಲೈ 11ರಂದು ಬಂದಿರೋ ಇದು ಮಾಹಿತಿಯಾಗಿರುತ್ತೆ. 2025ರ ಆರಂಭದಲ್ಲಿ ರಚಿಸಿದ 8ನೇ ಕೇಂದ್ರ ವೇತನ ಆಯೋಗದ ವರದಿ ಪರಿಣಾಮ ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲಿ ಶೇಕಡ 30ರಿಂದ 34ರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. 8ನೇ ಕೇಂದ್ರ ವೇತನ ಆಯೋಗದ ವರದಿ ಬಂದ ನಂತರ ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನ, ಭತ್ಯೆ, ಪಿಂಚಣಿ ಮತ್ತು ನಿವೃತ್ತಿ ಪ್ರಯೋಜನಗಳ ಮೇಲೆ ದೊಡ್ಡ ಪರಿಣಾಮ ಉಂಟಾಗುತ್ತದೆ. ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ವಾರ್ಷಿಕ ಆದಾಯ ಶೇಕಡ 30ರಿಂದ 34ರಷ್ಟು ಏರಿಕೆಯಾಗಬಹುದು ಎನ್ನಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ರಚನೆ ಒಪ್ಪಿಗೆ ನೀಡಿದೆ. ಆದರೆ ನಿಯಮ ಇನ್ನೂ ಅಂತಿಮವಾಗಿಲ್ಲ. ಆಯೋಗದ ಅಧ್ಯಕ್ಷರು, ಸದಸ್ಯರು ನೇಮಕ ಮಾಡಿಲ್ಲ. ಆದರೂ ವೇತನ ಹೆಚ್ಚಳ ಬಗ್ಗೆ ನೌಕರರ ವಲಯದಲ್ಲಿ ವಿವಿಧ ರೀತಿಗಳ ಲೆಕ್ಕಾಚಾರ ನಡೆದಿದೆ. ಹಾಗಾಗಿ ಈ ಕುರಿತಾದ ವರದಿಯೊಂದನ್ನು ಬಿಡುಗಡೆ ಮಾಡಿದ್ದು, ಮುಂದಿನ ವರ್ಷದ ಜನವರಿ ವೇಳೆಗೆ 8ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಗೆ ಬರಬೇಕಿತ್ತು. ಆದರೆ ಆಯೋಗ ರಚನೆಯಾಗಿ ವರದಿ ಸಿದ್ಧವಾಗಿ ಸರ್ಕಾರಕ್ಕೆ ಸಲ್ಲಿಸಿ ಶಿಫಾರಸು ಅಂಗೀಕರಿಸಿದ ನಂತರ ವೇತನ ಪರಿಷ್ಕರಣೆಯಾಗುವುದರಿಂದ ಉದ್ಯೋಗಿಗಳು ಇನ್ನಷ್ಟು ಕಾಲ ಕಾಯಬೇಕು. 44 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು, 68 ಲಕ್ಷ ಪಿಂಚಣಿದಾರರು ಸೇರಿ ಸುಮಾರು 1.10 ಕೋಟಿ ಜನರಿಗೆ ವೇತನ ಆಯೋಗದಿಂದ ನಿವೃತ್ತಿ ಪ್ರಯೋಜನ ಏರಿಕೆಯಾಗಲಿದೆ. ಕೇಂದ್ರ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ವೇತನ ಪಿಂಚಣಿಯಲ್ಲಿ ಶೇಕಡ 30ರಿಂದ 34ರಷ್ಟು ಏರಿಕೆಯಾಗುವುದರಿಂದ ಸರ್ಕಾರಿ ನೌಕರರಿಗೆ ಇದೊಂದು ಭರ್ಜರಿ ಸಿಹಿ ಸುದ್ದಿ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.